ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಕೊಪ್ಪಳದ ಕಾಂಗ್ರೆಸ್ ಕಾರ್ಯಕರ್ತರಾಗಿರುವುದು ಬೆಂಬಲಿಗರು ಕೊಪ್ಪಳ ನಗರದ ಅಶೋಕ್ ವೃತ್ತದಲ್ಲಿ ಅಂದ್ರೆ ಹೋರಾಟಕ್ಕೆ ಮುಂದಾಗಿರುವಂತ ಹೇಳ್ಬೋದು. ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರೆ ನಮಗೆ ಸಚಿವ ಸ್ಥಾನ 3 ಬಾರಿ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು 3 ಬಾರಿ ಶಾಸಕರಾಗಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂಬುದು ಕಾರ್ಯಕರ್ತರಾಗಿರುವುದು ಬೆಂಬಲಿಗರ ಆಶೆ ಆಗಿದೆ. ಮತ್ತು ನಮ್ಮ ಜೊತೆಗೆ ಮಾತಾಡ್ಸೋಣ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶದಲ್ಲಿದ್ದಾರೆ, ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತು ಸ್ವತಃ ಅವರು ಮಾತಾಡ್ಸೋಣ ಏನ್ ಸಚಿವ ಸ್ಥಾನಕ್ಕಾಗಿ ಇವತ್ತು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಸಚಿವ ಸ್ಥಾನ ಕೈತಪ್ಪಿಗೆ ಓಟ ಮಾಡ್ತಾರೆ ಸರ್. ಕೊಪ್ಪಳ ಕ್ಷೇತ್ರಕ್ಕೆ 3ನೇ ಬಾರಿ ಹ್ಯಾಟ್ರಿಕ್ ಹೀರೋ ಅಂತೇಳಿ ಕರೆಸ್ಕೊಳ್ಳುವಂಥ ಕೆ ರಾಘವೇಂದ್ರ ಹಿಟ್ನಾಳ್ಗೆ ಪದೇ ಪದೇ ಮಲತಾಯಿ ಧೋರಣೆ ತರುವಂಥ ರಾಜ್ಯ ಸರ್ಕಾರ ಮತ್ತು AICC ಎಲ್ಲ ರಾಜ್ಯಾಧ್ಯಕ್ಷರು ಇರ್ಬೋದು ಮತ್ತು ಈಗಿರುವಂಥ ಮುಖ್ಯಮಂತ್ರಿಗಳು ಇರ್ಬೋದು ಮತ್ತು ಮಾಜಿ ಮುಖ್ಯಮಂತ್ರಿಗಳಿರುವಂಥ ಸಿದ್ದರಾಮಯ್ಯ ಸಾಹೇಬರು ಇರೋದು ಪ್ರತಿಯೊಬ್ಬರು ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಕಡೆಗಣಿಸ್ತಾ ಇದ್ದಾರೆ. ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಹಿಂದುಳಿದ ನಾಯಕ ಎಂದೇ ಕರೆಸಿಕೊಳ್ಳುವಂಥ ಕೆ ರಾಘವೇಂದ್ರ ಹಿಟ್ನಾಳ್ ಅವರನ್ನ ಪದೇ ಪದೇ ಕಡೆಗಣಿಸ್ತಾ ಇರೋದು ನಮ್ಮ ಕೊಪ್ಪಳ ಕ್ಷೇತ್ರಕ್ಕೆ ಭಾಳ ನೋವಾಗ್ತಾ ಇದೆ. ಮತ್ತು ಕೊಪ್ಪಳ ನಗರ ಮತ್ತು ಕೊಪ್ಪಳ ತಾಲೂಕು ಅಭಿವೃದ್ಧಿ ಆಗಬೇಕಾದ್ರೆ ಕೊಪ್ಪಳದವರೇ ಸಚಿವರಾದರೆ ಭಾಳಷ್ಟು ಅಭಿವೃದ್ಧಿ ಆಗ್ತವೆ. ಆದರೆ ಯಾರೊಬ್ಬ ಇಲ್ಲಿವರೆಗೂ ಸ್ವತಂತ್ರ ಬಂದ ನಂತರದಿಂದ ಇಲ್ಲಿವರೆಗೂ ಯಾರೂ ಕೂಡ ಸಚಿವ ಸ್ಥಾನ ದೊರೆತಿಲ್ಲ. ಹಾಗಾಗಿ ಈ ಬಾರಿ ಸಿಗುತ್ತೆ ಅನ್ನೋದು ಭಾಳ ನಿರೀಕ್ಷೆ ನಮ್ಮ ಕೊಪ್ಪಳ ಜನತೆಗೆ ಮತ್ತು ಎಲ್ಲ ಕಾರ್ಯಕರ್ತರಿಗಿತ್ತು. ಆದರೆ ಇವತ್ತು ಅನ್ಯಾಯ ಆಗಿದೆ. ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಅನ್ಯಾಯ ಮಾಡಿರುವಂಥ ಎಲ್ಲ ರಾಜ್ಯ ಘಟಕದ ಅಧ್ಯಕ್ಷರಿರ್ಬೋದು, ಎಲ್ಲ ಮುಖ್ಯಮಂತ್ರಿಗಳು, ಹೈಕಮಾಂಡ್, AICC ಎಲ್ಲ ಪ್ರತಿಯೊಬ್ಬರು ಕೂಡ ಅನ್ಯಾಯ ಮಾಡಿದ್ದಾರೆ. ಅವರಿಗೆ ಸಿಗುತ್ತೆ ಅಂತೇಳಿ ನಿನ್ನೆವರೆಗೆ ಕಾದು ನೋಡಿದ್ವಿ, ಆದರೆ ಇವತ್ತು ಸಿಕ್ಕಿಲ್ಲ. ನಮಗೆ ಭಾಳ ಒಂದು ಅನ್ಯಾಯ ಆಗಿದೆ. ಭಾಳ ಕಾರ್ಯಕರ್ತರು ನಾವೆಲ್ಲ ಬೆಂಗಳೂರಿಗೆ ಹೋಗಿ ವಾಪಸ್ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ರಾಘವೇಂದ್ರ ಹಿಟ್ನಾಳ್ನ ಗೌರವಿಸಬೇಕು ಮತ್ತು ಅವ್ರನ್ನ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ನಮ್ಮ ಆಶಾಭಾವನೆ ಆಗಿದೆ. ಈಗ ಕೊಪ್ಪಳ ಜಿಲ್ಲೆಗೆ 2 ಸಚಿವ ಸ್ಥಾನ ಸಿಕ್ಕಿದೆ, ಕನಗಿರಿ ಕ್ಷೇತ್ರಕ್ಕೆ ಆಗಿರ್ಬೋದು, ಯಲಬುರ್ಗಿ ಕ್ಷೇತ್ರಕ್ಕೆ. ಕೊಪ್ಪಳ ಜಿಲ್ಲೆಗೆ ಇಬ್ಬರು ಸಚಿವ ಶ್ರೀರತ್ ಅಂಗಡಿಗೂ ಸಹ ಸ್ಥಾನ ಸಿಕ್ಕಿದೆ. ಕೊಪ್ಪಳ ಯಲಬುರ್ಗಿ ಶಾಸಕರಂತ ರಾಯರೆಡ್ಡಿಗೆ ಸಹ ಸಚಿವ ಸ್ಥಾನ ಸಿಕ್ಕಿದೆ. ಮತ್ತೆ ನೀವು ರಾಗಣಿ ಕೇಳ್ತಾ ಇದ್ರಿ ಯಾಕೆ ಅಂತ ಸರ್? ಈಗ ಯಲಬುರ್ಗ ಕ್ಷೇತ್ರ ಮತ್ತು ಕನಗಿರಿ ಕ್ಷೇತ್ರ ಪುಣ್ಯವಂತರ ನನಗನ್ಸಿದ ಮಟ್ಟಿಗೆ ಈಗ ಅವ್ರ ತಾಲೂಕಿಗೆ ಸಚಿವ ಸ್ಥಾನ ಸಿಕ್ಕರೆ ಅವ್ರ ತಾಲೂಕು ಅಭಿವೃದ್ಧಿ ಆಗ್ತದೆ. ಕೊಪ್ಪಳ ತಾಲೂಕು ಅಭಿವೃದ್ಧಿ ಆಗೋದು ಯಾವಾಗ? ಬರೀ ಶಾಸಕರಾಗಿದ್ಕೊಂಡು ನಾವು ಅಭಿವೃದ್ಧಿ ಮಾಡ್ತೀವಿ ಅಂದರೆ ಅದು ಆಗಲಾರ್ದ ಮಾತು. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಮಾನಸ ಪುತ್ರ ಅಂತೇಳಿ ಇಲ್ಲಿವರೆಗೆ ಕಳೆದ 2013ರಿಂದ 2026 ಮಟ್ಟನೂ ಅನ್ಕೊಂತ ಬಂದಿದ್ರು. ಸ್ವಂತ ಮಗನಿಗೆ ಅವಕಾಶ ಕೊಡಲಿಕ್ಕೆ ಈ ಮಾನಸ ಪುತ್ರನನ್ನು ಕೈಬಿಟ್ಟು ಇವತ್ತು ಬಹುಸಂಖ್ಯಾತರಿರ್ತಕ್ಕಂಥ ಒಂದು ಅಹಿಂದ ನಾಯಕರು ಇವತ್ತು ನಮಗೆ ಮೋಸ ಮಾಡಿದ್ದಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ. ಸರ ಈಗ ನಮ್ಗೆ ರಾಜಕೀಯವಾಗಿ ಗಾಡ್ ಫಾದರ್ ಅಂತೇಳಿ ನಾವು ಸಿದ್ದರಾಮಯ್ಯನವ್ರನ್ನ ನಂಬ್ಕೊಂಡು ಬಂದಿದ್ವಿ. ಈಗ ತಮ್ಮ ಪುತ್ರನನ್ನ ರಾಜಕೀಯವಾಗಿ ಬೆಳೆಸಲಿಕ್ಕೆ ಇನ್ನೊಬ್ಬ ಪುತ್ರನನ್ನ ಅವ್ರು ಬಲಿ ಕೊಟ್ರು. ಯಾಕಂದ್ರೆ 3 ಬಾರಿ ಸತತವಾಗಿ ನಾವು ಗೆದ್ದಿದ್ದೀವಿ, 3 ಬಾರಿ ಶಾಸಕರಾಗಿದ್ದೀವಿ, ಹಿರಿತನ ಇತ್ತು, ಯುವಕರ ಕೋಟದಡಿ ಒಂದು ಅವಕಾಶ ಸಿಗುತ್ತಂತ ನಾವು ಅನ್ಕೊಂಡಿದ್ವಿ. ಸೊ ಹಾಗಾಗಿ ಅವಕಾಶ ಕೊಡಲಿಲ್ಲ. ಹಾಗಾಗಿ ಎಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ನಡು ರಸ್ತೆಯಲ್ಲಿ, ಯಾಕಂದ್ರೆ ನಾವು ಚಿತ್ರದುರ್ಗ ತುಮಕೂರು ಮಟ್ಟ ಹೋಗಿ ವಾಪಸ್ ಬಂದಿದ್ವಿ. ಸೊ ಒಂದು ದೊಡ್ಡ ದುರಂತ ಅಂತ ಅನ್ಕೋಬಹುದು ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ. ಹಾಗಾಗಿ ನಾವು ರಾಜ್ಯ ಹೈಕಮಾಂಡ್ಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ನಾವು ಧಿಕ್ಕಾರವನ್ನು ಕೂಗ್ತಾ ಇದ್ವಿ ಸರ್. ಈಗ ಕೊಪ್ಪಳಕ್ಕೆ ರಾಘವೇಂದ್ರ ಹಿಟ್ನಾಳ್ ಕೈ ತಪ್ಪಿದೆ, ಯಾರು ಅಂತ ಹೊಣೆಗಾರ? ನೇರ ಹೊಣೆಗಾರರು ಏನಿಲ್ಲ. ಪ್ರತಿಯೊಂದು ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದ್ದು ನಾವು ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನೇ ಅಂತ ಭಾವಿಸಿವಿ. ನಮ್ಮ ಕ್ಷೇತ್ರದ ಜನತೆ ಹೈಕಮಾಂಡ್ ನಮ್ಮ ಭಾಗದಲ್ಲಿ ಹೈಕಮಾಂಡ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅಂತಲೇ ನಾವು ಭಾವಿಸಿದ್ವಿ. ನೇರ ಸಿದ್ದರಾಮಯ್ಯ ಅವರೇ ನಮ್ಮ ಶಾಸಕರಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮಾನಸ ಪುತ್ರ ಅಂತ ಹೇಳಿ ಹಿಂದೇಟು ಹಾಕಿಸಿ ಸಚಿವ ಸ್ಥಾನ ಸಿಗೋ ರೀತಿ ಹಾಗೂ ಸಮಾಜಕ್ಕೂ ಇವತ್ತು ಅವ್ರದ್ದು ಮುಖವಾಡ ಬಟ ಬಯಲಾಗಿದೆ. ಸಮಾಜಕ್ಕೆ ಏನು ಘೋಷಣೆ ಮಾಡ್ಯಾರ, ಏನು ಈ ಸಮಾಜವನ್ನು ಯಾವ ರೀತಿ ನಡೆಸ್ಕೊಂತ ಬಂದಿದ್ದಾರೆ ಅಂತೇಳಿ ಇವತ್ತು ಗೊತ್ತಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಂದ್ರೆ ಕೊಪ್ಪಳ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಲು ನೇರ ಅಂತ ಸಿದ್ದರಾಮಯ್ಯನ ಕಾರಣ ಅಂತೇಳಿ ಸ್ವತಃ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಏನಾಗಿದೆ ಮುಖಂಡ ಗತಿ ಕೊಟ್ಬಿಟ್ಟು ಕೊಪ್ಪಳ.